ಮೇಡಮ್ ಬಿಗ್ ಬಾಸ್ ನೋಡ್ತಿದ್ದೀರಾ ಡೈಲಿ? ತುಂಬಾ ನೋಡ್ತೀನಿ, 24/7 ನೋಡ್ತೀನಿ. ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ಯಾರು ಗೆಲ್ಬಹುದು? ಮೋಸ್ಟ್ಲಿ ಅಶ್ವಿನಿ ಮ್ಯಾಮ್ ಗೆಲ್ಬೇಕು. ಫಸ್ಟ್ ಇಂದ ಅವರು ಮೇಲೆ ಕೆಳಗಡೆ ಎಲ್ಲಾ ಬಂದ್ರು ಹೋದ್ರು, ಸರಿನಾ? ಮಿಸ್ಟೇಕ್ಸು ವಾಟ್ ಎವರ್. ಮತ್ತೆ ಗಿಲ್ಲಿ ಗಿಲ್ಲಿ ಅಂತಾರೆ, ಗಿಲ್ಲಿ ಮಲ್ಕೊಂಡು ಬೆಡ್ಶೀಟ್ ಹೊತ್ಕೊಂಡೇ ಇರ್ತಾನೆ, ಬೇರೆ ಏನು ಕೆಲಸ ಮಾಡ್ತಿಲ್ಲ ಅವನು. ವೇಸ್ಟ್ ಪ್ರಾಜೆಕ್ಟು, ಸರಿನಾ? ಅವ್ನ್ ಗೆಲ್ಲಕ್ ಬೇಡ. ಮತ್ತೆ ರಘು ಅವರು ಗೆಲ್ಬೋದು. ರಘು ಅವರು ವರ್ತು, ಓಕೆ, ಅವರು ನೋ ಪ್ರಾಬ್ಲಮ್. ಮತ್ತೆ ಓಕೆ, ಐ ಥಿಂಕ್ ಸೊ. ಮೊನ್ನೆ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಸೀಸನ್ ವರ್ತ್ ಅಂತ ಹೇಳ್ತಾರೆ. ಧ್ರುವಂತ್ಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ಎಷ್ಟು ವರ್ತ್ ಅಂದ್ರೆ, ಎಲ್ರೂ ಮಿಸ್ಟೇಕ್ ಮಾಡ್ತಾರೆ, ಬಟ್ ಅವ್ರು ಮಿಸ್ಟೇಕ್ ಮಾಡಿದ್ರು ಅದನ್ನ ತಿದ್ಕೊಂಡು ಅವರು ಕಿಚನ್ ಚಪ್ಪಾಳೆನೂ ತಗೊಂಡ್ರು. ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಇಂಡಿವಿಜುವಲ್ ಆಗಿ ಆಡಿದ್ರು. ಅಟ್ಲೀಸ್ಟ್ ಫೈನಲ್ಗೆ ಧ್ರುವಂತು ಅಶ್ವಿನಿ ಹೋದ್ರೆ ಹ್ಯಾಪಿಯೆಸ್ಟ್. ನಾನು 12 ಸೀಸನ್ ನೋಡ್ಕೊಂಡು ಬಂದಿದ್ದೀನಿ. ನಾನು ದೊಡ್ಡ ಬಿಗ್ ಬಾಸ್ ಫ್ಯಾನು, ಸರಿನಾ? ಒಂದು ಎಪಿಸೋಡ್ ಬಿಡಲ್ಲ, ಒಂದು 24/7 ಬಿಡಲ್ಲ, ಕಿಚನ್ದು ಇದು ಬಿಡಲ್ಲ. ನಿಜವಾಗ್ಲೂ ಈ ಸಲ ಹೇಳ್ಬೇಕಂದ್ರೆ ಧ್ರುವಂತು ಅಶ್ವಿನಿ ಹೋಗ್ಬೇಕು ಫೈನಲ್ಗೆ. ಇಬ್ರಲ್ಲಿ ಯಾರಿಗೆ ಗೆದ್ರೆ ಕೂಡ ದ ವರ್ತ್. ಎಲ್ಲಾದ್ರೂ ಗಿಲ್ಲಿನ ಗೆಲ್ಸ್ಬೇಡಿ ದಯವಿಟ್ಟು ಪ್ಲೀಸ್, ನಿಮಗೆ ಪುಣ್ಯ ಬರುತ್ತೆ. ಬೆಡ್ಶೀಟ್ ಹೊತ್ಕೊಂಡು ಒಂದು ಮೂಲೆ ಮಲ್ಕೊಂಡು, ಸರಿನಾ, ಎಲ್ರನ್ನ ಕೆಳಗಡೆ ಹಾಕಿ ತಳ್ಳಿ 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 ಮೇಲಕ್ಕೆ ಬರ್ಬೇಕನ್ನೋರು ಗೆದ್ರೆ, ಆಮೇಲೆ ಬಿಗ್ ಬಾಸ್ಗೆ ಎಲ್ರು ಬೆಡ್ಶೀಟ್ ಹೊತ್ಕೊಂಡೇ ಒಂದ್ ಮಲ್ಕೊಳ್ಳೋರೇ ಹೋಗ್ತಾರೆ. ಯಾರು ಆಟ ಆಡ್ಬೇಕು ಗೆಲ್ಬೇಕು ಅಂತ ಹೋಗೋದೇ ಇಲ್ಲ, ಸರಿನಾ? ಓಕೆ, ಥ್ಯಾಂಕ್ ಯು.